ಇವತ್ತಪ್ಪ ಅಮ್ಮನ ಆ್ಯನಿವರ್ಸರಿ ಇರೋದ್ರಿಂದ ಅಪ್ಪನ ಕಾಲ್ ಬಂತು ಹೊರಡ್ತೀರಿ ಅಂತ. ಹಾಗಾಗಿ ನಾವೆಲ್ಲ ಹೊರಟ್ವಿ. ಆಮೇಲೆ ನಾನು ಕೂಡ ರೆಡಿಯಾಗಿ ಎಲ್ಲ ಹೊರಟ್ವಿ. ಆಮೇಲೆ ಕ್ಲೂ ಸಿಕ್ತು, ಮೋಸ್ಟ್ಲಿ ಹೋಟೆಲ್ಲಿಗೆ ಇರ್ಬೋದು ಅಂತ. ಆಮೇಲೆ ನನ್ನ ಗೆಸ್ ಪ್ರಕಾರ ಕರೆಕ್ಟಾಗಿರುತ್ತೆ ಅಂತ ನಾನು ನಮ್ಮಣ್ಣ ಫುಲ್ ಜೋಶಿಂದ ಫುಲ್ ಖುಷಿಯಾಗಿ ಬೆಡ್ ಕಟ್ಕೊಂಡು ಆಟಾಡ್ತಿದ್ವಿ. ಹಂಗೆ ನೋಡಿದ್ರೆ ಸುವರ್ಣ ರೆಸಿಡೆನ್ಸಿ ಅನ್ನೋ ಹೋಟೆಲಿಗೆ ಕರ್ಕೊಬಂದರು ಅಪ್ಪ. ನಾವು ತುಂಬ ಖುಷಿಯಿಂದ ಎಲ್ಲರೂ ಹೆಂಗೆ ಹೋಗ್ತಿದ್ದಾರೆ ನೋಡಿ, ಅಲ್ಲಿಂದ ಪಾರ್ಟಿಯಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ನಾವು ಹೋಟೆಲ್ಗಳಿಗೆ ಹೋದ್ವಿ. ಅಲ್ಲಿ ಒಳಗಡೆ ಹೋಗಿ ಏನು ಆರ್ಡ್ರ್ ಮಾಡಬೇಕು ಅಂತ ನಾವು ಅಪ್ಪ ಎಲ್ಲ ಡಿಸೈಡ್ ಮಾಡ್ತಾಯಿದ್ರು. ನಾವೆಲ್ಲ ಫುಲ್ ಹೋಟ್ಲೆಲ್ಲ ನೋಡಿಕೊಂಡು ಹ್ಯಾಪಿಯಾಗಿ ಅಲ್ಲಿ ಕೂತ್ಕೊಂಡಿದ್ವಿ. ಅಪ್ಪ ಏನು ಆರ್ಡ್ರ್ ಮಾಡಬೇಕು ಅಂತ ಎಲ್ಲ ಫುಲ್ ಯೋಚಿಸ್ತಿದ್ರು. ಅಷ್ಟು ನಾವು ಅಪ್ಪನ ಜೊತೆ ಆರ್ಡ್ರ್ ಮಾಡೋಕ್ಕೆ ಅಂತ ಇಸ್ಕೊಂಡ್ವಿ. ಆವಾಗ ಅಪ್ಪ ಆರ್ಡ್ರ್ ಮಾಡಿದ್ದು ಚಿಕನ್ ಲಾಲಿಪಾಪ್ನ ತುಂಬ ಡೆಕೋರೇಟಾಗಿ ಕೊಟ್ಟಿದ್ದರು. ಅದಕ್ಕೇನೋ ಒಂಥರ ಕ್ಯಾಪ್ಸಿಕಮ್ ಒಳಗಡೆ ಕ್ಯಾಂಡಲ್ ಇಟ್ಟು ಆ ಥರ ಲೆಗ್ ಪೀಸ್ ಎಲ್ಲ ಕೊಟ್ಟಿದ್ದರು. ಮತ್ತು ಸಖತ್ತಾಗಿತ್ತು. ನಾನು ನಮ್ಮಣ್ಣ ಎಲ್ಲ ಹೆಂಗೆ ಬಾರಿಸ್ತಿದ್ದೀವಿ ನೋಡಿ, ಸಖತ್ತಾಗಿತ್ತು ಮಾತ್ರ. ಹಂಗಾಗಿ ಎಲ್ಲ ತಿಂದಾದ್ಮೇಲೆ ನಾನು ಮತ್ತು ಚಿಕನ್ ಟಿಕ್ಕಾ ಮಸಾಲನ ತೊಗೊಂಡ್ವಿ. ಅದು ಸಹ ಸಖತ್ತಾಗಿತ್ತು. ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಬಂದ್ವಿ. ಈ ಕಡೆಗೆ ಬಂದಮೇಲೆ ತಣ್ಣಗಿರಲಿ ಸ್ವಲ್ಪ ಅಂತ ಒಂದು ಕೆಫೆಗೆ ಹೋದ್ವಿ. ಆ ಕೆಫೇಲಿ ನಾನು ಸಪೋಟೊ ಜ್ಯೂಸನ್ನ ಆರ್ಡ್ರ್ ಮಾಡಿದೆ. ಆದರೆ ಅವ್ರು 3 ಜನ ಆ್ಯಪಲ್ ಜ್ಯೂಸನ್ನ ಆರ್ಡ್ರ್ ಮಾಡಿದ್ರು. ಅವರೆಲ್ಲ ಕುಡಿತಿದ್ರು. ನಾನು ಆರ್ಡ್ರ್ ಮಾಡಿದ ಜ್ಯೂಸ್ ಇನ್ನೂ ಬಂದಿರಲಿಲ್ಲ. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಅವರೆಲ್ಲ ಅರ್ಧ ಕುಡ್ದಾದ್ಮೇಲೆ ನನಗೆ ಬಂತು. ಹಾಗಾಗಿ ನಾನು ಕುಡಿತಾಯಿದ್ದೆ. ಫುಲ್ ಹ್ಯಾಪಿ.